ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಸ್ನೇಹಿತರೆ, ಇವತ್ತು ಹಳ್ಳಿ ಸ್ಟೈಲಲ್ಲಿ ಸಾಂಬಾರು, ರಾಗಿ ಮುದ್ದೆ ಎಲ್ಲ ಇದೆ. ಬನ್ನಿ ಬೇಗ ಬೇಗ ಮುದ್ದೆನೂ ಮಾಡಿ ಊಟ ಮಾಡೋಣ ಸ್ನೇಹಿತರೆ. ಹಾಗೇನೆ ಸಾಂಬಾರು ಇವತ್ತು ಬೆಳಗ್ಗೆನೆ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿಬಿಟ್ಟಿದ್ದೀನಿ. ಹಾಗೇನೆ ತಲೆಗೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ದೀನಿ ಸ್ನೇಹಿತರೆ. ಈಗ ಒಂದು ರಾಗಿ ಮುದ್ದೆ ಊಟ ಮಾಡಿಬಿಟ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಮೊಳಕೆ ಹುರುಳಿಕಾಳು ಸಾಂಬಾರಿಗೆ ಸ್ನೇಹಿತರೆ ಖಾರ ರುಬ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಹಾಗೇನೆ ಒಂದು ಟೊಮೊಟೊ ಇನ್ನ ಈಗ ಹಾಕೊಳ್ಬೇಕು ಸ್ನೇಹಿತರೆ. ನಂತರದಲ್ಲಿ ಬೆಳ್ಳುಳ್ಳಿ ಹೇಳಿದ್ನಲ್ವಾ, ಹಾಗೇನೆ ಸ್ವಲ್ಪ ಚಕ್ಕೆ ಮಸಾಲೆ ಈ ರೀತಿ ಎಲ್ಲ ಹಾಕೊಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚಕ್ಕೆ, ಒಂದೆರಡು ಲವಂಗ, ಇದೆಲ್ಲದ ಒಂದೆರಡು ಮೆಣಸು ಹಾಕೊಂಡಿದೀನಿ ಸ್ನೇಹಿತರೆ. ಇದೆಲ್ಲವನ್ನು ನಂತರ ತೆಂಗಿನಕಾಯನ್ನು ಹಾಕೊಂಡಿದೀನಿ. ತುರ್ದಿರೋದಿರ್ಲಿಲ್ಲ, ಅದಕ್ಕೋಸ್ಕರ ಈ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತ ಪೀಸ್ ಇತ್ತಲ್ಲ, ಮುಂಚೆನೆ ಇದೆಲ್ಲದನ್ನು ಚೆನ್ನಾಗಿ ರುಬ್ಕೊಂಡ್ರೆ ಬೇಗ ಪೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಇದನ್ನೆಲ್ಲ ನಾವು ಚೆನ್ನಾಗಿ ರುಬ್ಕೊಳ್ಬೇಕು. ಕಲ್ಲಲ್ಲಿ ರುಬ್ಬುವಾಗ ಇದೇ ತರನೇ ಸ್ನೇಹಿತರೆ ರುಬ್ಬುವಂಥದ್ದು. ಹಾಗಾಗಿ ನಾನು ಮುಂಚೆಯಿಂದನೂ ಇದೇ ತರ ಎಲ್ಲ ಮಾಡ್ಕೊಂಡ್ ಬಂದಿದ್ದು. ಹಾಗಾಗಿ ಇವಾಗ್ಲೂ ಅದೇ ಮೆಥಡ್ ಉಪಯೋಗಿಸ್ತೀನಿ ಅಂತಾನೆ ಹೇಳ್ಬೋದು. ಸೇಮ್ ಅದೇ ಇದು. ನಂತರ ಟೊಮೊಟೊನ ಈಗ ಹಾಕೊಂಡಿದೀನಿ ನೋಡಿ ಸ್ನೇಹಿತರೆ. ಮುಂಚೆ ಎಲ್ಲ ಈ ಸಾಂಬಾರಿಗೆ ಬಂದ್ಬಿಟ್ಟು ಟೊಮೊಟೊನೇ ಉಪಯೋಗಿಸ್ತಿರ್ಲಿಲ್ಲ ಸ್ನೇಹಿತರೆ. ಇತ್ತೀಚೆಗೆ ಎಲ್ಲಾ ಸಾಂಬಾರ್ಗೂ ಟೊಮೊಟೊ ಅಂತ ಹೇಳಿ ಇದನ್ ಮಾಡೋದು. ಹಾಗೇನೆ ಮಾಡ್ತಾ ಇದ್ರು. ಎಷ್ಟು ರುಚಿಯಾಗಿರೋದು ಅಂದ್ರೆ ತುಂಬಾ ರುಚಿಯಾಗಿರೋದು ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ಒಂದೆರಡು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಹಾಗೆ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿ, ಸ್ವಲ್ಪ ಚಿಟಿಕೆ ಅರಿಶಿನ, ಇಷ್ಟೆಲ್ಲವನ್ನು ಹಾಕೊಂಡು ಇದನ್ನು ರುಬ್ಕೊಳ್ತಾ ಇದೀನಿ. ಇದು ಖಾರ ರುಬ್ಬುವಾಗ, ಕಲ್ಲಲ್ಲಿ ರುಬ್ಬುವಾಗ ಏನ್ ಇದನ್ ಮಾಡ್ತಾರೆ ಗೊತ್ತಾ ಸ್ನೇಹಿತರೆ, ಅಂದ್ರೆ ಒಣ ಪುಡಿ ಹಾಗೆ ಹಾಕೊಳ್ಳೋದಿಲ್ಲ. ಮುಂಚೆನೆ ಸ್ವಲ್ಪ ಒಂದ್ ಯಾವ್ದ್ರಲ್ಲಿ ಒಂದ್ ಪ್ಲೇಟ್ ಬಟ್ಲಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ನೀರ್ ಸೇರಿಸಿ ಕಲ್ಸಿಟ್ಟಿರ್ತಾರೆ. ಅಂದ್ರೆ ಕಲ್ಸಿಟ್ಟು ನಂತರದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಬೇಗ ಚೆನ್ನಾಗಿ ನೆಂದಿರುತ್ತಲ್ವಾ, ಬೇಗ ಪೇಸ್ಟ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿ ಮಾಡ್ತಾರೆ. ನಂತರ ಅದೆಲ್ಲ ರುಬ್ಕೊಂಡಿದ ನಂತರದಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ತಾ ಇದೀನಿ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪನ್ನ ನಾವು ಲಾಸ್ಟ್ ಅಲ್ಲಿ ಹಾಕೋದ್ರಿಂದ ರುಚಿ ತುಂಬಾನೇ ಚೆನ್ನಾಗ್ ಕೊಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಕೊನೆಯಲ್ಲಿ ಸೇರಿಸ್ಕೊಂಡು ರುಬ್ಕೊಂಡ್ರೆ ಬೇಗನೆ ಅದೇ ನುಣ್ಣಗಾಗ್ಬಿಡುತ್ತಲ್ವಾ. ಅದಕ್ಕೆ ನೋಡಿ ಎಲ್ಲ ಈ ರೀತಿಯಾಗಿ ಕೈಲಿ ಅನ್ಕೊಳ್ತಾ ರುಬ್ತಾ ಇರ್ಬೇಕು ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುತ್ತೆ. ಕೈ ಉರಿಯುತ್ತೆ ಹಾಗೆ ಹೇಗೆ ಅಂತ ಎಲ್ಲ ಏನ್ ಅನ್ಕೊಳ್ಬೇಡಿ. ಕೈ ಎಲ್ಲ ಉರಿಯೋದಿಲ್ಲ. ನಿಮ್ಗೇನಾದ್ರೂ ಆ ರೀತಿ ಕೈ ಉರಿಯುತ್ತೆ ಅಂತ ಅನ್ಕೊಳೋದಾದ್ರೆ ಸ್ವಲ್ಪ ಅಡಿಗೆ ಎಣ್ಣೆನೋ ಇಲ್ಲ ಕೊಬ್ಬರಿ ಎಣ್ಣೆನೋ ಸ್ವಲ್ಪ ಕೈಗೆ ಹಚ್ಕೊಂಡ್ಬಿಟ್ಟು ನೀವು ರುಬ್ಬಿಟ್ರೆ ಏನಾಗೋದಿಲ್ಲ ಸ್ನೇಹಿತರೆ. ನಮ್ಗೇನ್ ಮುಂಚೆಯಿಂದ ಅಭ್ಯಾಸ ಇದೆಯಲ್ಲ, ಹಾಗಾಗಿ ನನ್ಗೇನ್ ಇದೇನು ಹೊಸ್ತೇನಲ್ಲ ಸ್ನೇಹಿತರೆ. ತುಂಬಾನೇ ಚೆನ್ನಾಗ್ ಬರುತ್ತೆ. ಅಡಿಗೆ ಮಾತ್ರ ತುಂಬಾನೇ ಸೂಪರ್ ಆಗಿರುತ್ತೆ. ನೋಡಿ ಮಸಾಲೆ ರುಬ್ಕೊಂಡಿದ ನಂತರದಲ್ಲಿ ಈಗ ಬಂದಿದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಸಾಂಬಾರು ತುಂಬಾನೇ ಚೆನ್ನಾಗಿತ್ತು. ನಾನು ಈಗ ಊಟ ಮಾಡಿನೇ ವಾಯ್ಸ್ ಓವರ್ ಕೊಡ್ತಾ ಇರುವಂತದ್ದು ಸ್ನೇಹಿತರೆ. ನೋಡಿ, ನಾವು ಮಿಕ್ಸಿಯಲ್ಲೆಲ್ಲ ಏನ್ ಜಾರಲ್ಲಿ ಹಾಕಿ ರುಬ್ಬಿದಾಗ ಈ ತರ ಎಲ್ಲ ಪೇಸ್ಟ್ ಬರೋದೇ ಇಲ್ಲ. ನಾವು ನೀರ್ ಹಾಕಿ ರುಬ್ಲೇಬೇಕಾಗುತ್ತೆ. ಕಲ್ಲಲ್ಲಿ ಮಾತ್ರನೇ ಸ್ನೇಹಿತರೆ ರುಬ್ಬಿದಾಗ ಈ ರೀತಿಯಾಗಿ ಬರುವಂತದ್ದು. ನಂತರ ತೊಳ್ಕೊಳ್ಳೋದನ್ನು ಹೀಗೇನೆ, ಹಾಗೇನೆ ಕಲ್ಲಲ್ಲಿ ರುಬ್ಬಿದಾಗ ಸ್ನೇಹಿತರೆ ಬೇಗನೆ ತೊಳಿಬೇಕು ಅಂತ ಹೇಳ್ತಾರೆ. ಹಾಗೇನೆ ಬಿಡಬಾರ್ದು ಅಂತ. ಇದು ಬಂದ್ಬಿಟ್ಟು ತಾಯಿ ಗೌರಿ ಮಾತೆಗೆ ಸ್ವರೂಪ ಅಂತ ಹೇಳ್ತಾರೆ ಸ್ನೇಹಿತರೆ. ಈಗ ಒಂದ್ ಬೀಸಕಲ್ಲೇ ಆಗ್ಬೋದು, ರುಬ್ಬಗುಂಡು, ಇದೆಲ್ಲ ಬಂದ್ಬಿಟ್ಟು ನಾವು ಗೌರಿ ಹಬ್ಬದಲ್ಲೆಲ್ಲ ಪೂಜೆ ಮಾಡ್ತೀವಿ. ಇವಾಗಂತೂ ಎಲ್ಲರೂ ಪ್ರತಿದಿನನೂ ಪೂಜೆ ಮಾಡ್ತಾರೆ ಸ್ನೇಹಿತರೆ. ಮೊದ್ಲೆಲ್ಲ ಗೌರಿ ಹಬ್ಬ ಯಾವ್ದೇ ಒಂದ್ ಹಬ್ಬಗಳು ಬರ್ಲಿ, ಆ ಟೈಮಲ್ಲೆಲ್ಲ ಅದನ್ನೆಲ್ಲ ತೊಳೆದು ನೀಟಾಗಿ ಅದಕ್ಕೆ ವಿಭೂತಿ, ಅರಿಶಿನ, ಕುಂಕುಮ, ಅಕ್ಷತೆ, ಹೆಂಗ್ದಾರ ಎಲ್ಲ ಹೂವು ಎಲ್ಲ ಇಟ್ಟು ಅದಕ್ಕೂನು ದಕ್ಷಿಣೆ, ತಾಂಬೂಲ ಎಲ್ಲ ಇಟ್ಬಿಟ್ಟು ಸ್ನೇಹಿತರೆ ಪೂಜೆ ಮಾಡ್ತಾ ಇದ್ರು. ತುಂಬಾನೇ ಅದು ನನಗೆ ತುಂಬಾನೇ ನೆನಪು ಕಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಖುಷಿನೂ ಸ್ನೇಹಿತರೆ. ಇವಾಗ್ಲೂ ಖಂಡಿತ ಖುಷಿ ಇದೆ. ನಂತರ ಬಂದ್ಬಿಟ್ಟು ಅಲ್ಲಿ ಎಲ್ಲ ಖಾರ ರುಬ್ಕೊಂಡಲ್ವಾ, ಈಗ ಬಂದ್ಬಿಟ್ಟು ಒಗ್ಗರಣೆ ಹಾಕೊಳ್ತಾ ಇದೀನಿ ಸ್ನೇಹಿತರೆ. ಒಗ್ಗರಣೆಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಹಾಗೇನೆ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ. ಮತ್ತೆ ಟೊಮೊಟೊನ್ನ ಸೇರಿಸ್ತಾ ಇಲ್ಲ ಸ್ನೇಹಿತರೆ ನಾನಿಲ್ಲಿ. ಈಗ 2 ಬಟ್ಲಷ್ಟು ಪ್ಲೇಟ್ ಅಲ್ಲಿ ತಗೊಂಡಿದೀನಿ. ಹುರುಳಿಕಾಳನ್ನ ಸೇರಿಸ್ಕೊಳ್ತಾ ಇದೀನಿ. ಮೊಳಕೆ ಬಂದಿರುವಂತದ್ದು ಫ್ರೆಶ್ ಆಗಿದೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿತ್ತು. ಹಾಗೇನೆ ಇಲ್ಲಿ ಒಂದ್ ಅರ್ಧ ಹೋಳು ಸ್ನೇಹಿತರೆ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಆ ಪೀಸನ್ನು ಸೇರಿಸ್ಕೊಳ್ತಾ ಇದೀನಿ. ಮುದ್ದೆ ಜೊತೆಗೆ ನೆಂಚ್ಕೊಂಡು ಊಟ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಮಾಡುವಂಥದ್ದು. ನಿಮ್ಗೆ ಏನಾದ್ರೂ ತೆಂಗಿನಕಾಯಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಂತರ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ರುಬ್ಬಿಟ್ಕೊಂಡಿರುವಂತ ಮಸಾಲೆ ಇತ್ತಲ್ಲ, ಈ
ಗಟ್ಟಿ ಪೇಸ್ಟ್ ಅನ್ನ ಸೇರಿಸ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಸ್ನೇಹಿತರೆ. ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಹಾಗೆ ನಂತರದಲ್ಲಿ ನನ್ನ ಅಡಿಗೆ ನೋಡಿ ಸ್ನೇಹಿತರೆ, ಇದು ಬೆಳಿಗ್ಗೆ ಪಲಾವ್ ಮಾಡಿದೀನಿ, ಕಲ್ಲಲ್ಲೇ ರುಬ್ಬಿ ಮಾಡಿದಂಥದ್ದು ಮಸಾಲೆ ಎಲ್ಲ. ಪಲಾವ್ ರೆಡಿ ಆಗಿತ್ತು. ನಂತರ ಬಿಸಿ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಕುಡಿಯೋದಕ್ಕೆ. ಈಗ ಸಾಂಬಾರ್ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಈಗ ಅದೆಲ್ಲ ಚೆನ್ನಾಗಿ ಹೊಂದಿಸಿದಾದ್ಮೇಲೆ ನಾವು ಕಲ್ಲೆಲ್ಲ ತೊಳ್ಕೊಂಡ್ವಲ್ಲ ನೀರು, ಆ ನೀರನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಇನ್ನ ಸ್ವಲ್ಪ ನೀರು ಎಷ್ಟು ಬೇಕಂತ ನೋಡ್ಕೊಂಡು ಮತ್ತೆ ಇನ್ನೊಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಉಪ್ಪನ್ನ ಸೇರಿಸ್ಬಿಟ್ರೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದ್ 2 ರಿಂದ 3 ವಿಸಿಲ್ ಮಾಡಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಅಳತೆ ನೋಡಿ, ಗಟ್ಟಿ ಬೇಕಾ ಇಲ್ಲ ತೆಳುವಾಗ್ಬೇಕಾ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಸ್ನೇಹಿತರೆ. ನೋಡಿ ಸಖತ್ತಾಗಿದೆ ಸ್ನೇಹಿತರೆ. ಸಾಕು ಇಷ್ಟು. ಕಾಳನ್ನ ನೀವು ಸ್ವಲ್ಪ ಬೇಕಂದ್ರೂ ಹಾಕೊಳ್ಬೋದು. ನಮ್ಮನೇಲಿ ನಮಗೆ ಮುದ್ದೆ ಜೊತೆಗೆಲ್ಲ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಕಾಳು ಹೆಚ್ಚಿಗೆನೆ ಇರ್ಬೇಕು. ನಮ್ಮನೇಲಿ ಮಕ್ಳೆಲ್ರು ಊಟ ಮಾಡ್ತಾರೆ, ತಿಂತಾರೆ ಸ್ನೇಹಿತರೆ ಕಾಳೆಲ್ಲ. ಹಾಗಾಗಿ ಸ್ವಲ್ಪ ಹೆಚ್ಚಿಗೆನೆ ಮಾಡುವಂಥದ್ದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಇದೆ. ಈಗ ಇದೆಲ್ಲ ಹೊಂದಿಸ್ಕೊಂಡ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಮಾಡಿಸ್ಕೊಂಡ್ಬಿಟ್ರೆ ರುಚಿಯಾಗಿರುವಂತ ಸಾಂಬಾರ್ ರೆಡಿ ಆಗುತ್ತೆ ಸ್ನೇಹಿತರೆ. ನಂತರ ಕುಕ್ಕರ್ ಇಂದ ತೆಗೆದ್ಬಿಟ್ಟು ಈಗ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಸ್ನೇಹಿತರೆ. ಬಿಸಿ ಆಗ್ತಾ ಇದೆ ಸಾಂಬಾರ್ ಒಂದ್ ಕಡೆ, ಮತ್ತೊಂದ್ ಕಡೆ ಮುದ್ದೆ ಮಾಡ್ಕೊಳ್ಳೋಣವಾ. ಇದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ನಮ್ಮ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಯ್ತಂದ್ರೆ ನೋಡಿ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ರಾತ್ರಿ ಉಳ್ದಿರೋದು ಸ್ವಲ್ಪ ಅನ್ನ ಇರುತ್ತಲ್ವಾ, ಹಾಗಾಗಿ ಅನ್ನ ಎಲ್ಲ ವೇಸ್ಟ್ ಮಾಡೋದಿಲ್ಲ ನಾನು. ಈಗ ಒಂದ್ ಮುದ್ದೆ ಮಾಡ್ಕೊಂಡ್ಬಿಡೋಣ ಬೇಗ ಅಂತೇಳಿ ಮಾಡ್ತಾ ಇದೀನಿ ಸ್ನೇಹಿತರೆ. ಸಾಂಬಾರ್ ಮಾಡಿದ್ನಲ್ವಾ, ಹುರುಳಿಕಾಳು ಸಾಂಬಾರು, ನನ್ಗೆ ಪಲಾವ್ ತಿನ್ನೋದಿಕ್ಕೆ ಅಷ್ಟು ಇಷ್ಟ ಆಗ್ಲಿಲ್ಲ. ಏನಕ್ಕಂದ್ರೆ ಬಿಸಿ ಬಿಸಿ ಸಾಂಬಾರ್ ಇದೆ, ಅದ್ರ ಜೊತೆಗೆ ಒಂದ್ ರಾಗಿ ಮುದ್ದೆ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡದೆ ಸ್ನೇಹಿತರೆ. ಸ್ವಲ್ಪ ಮುದ್ದೆ ಹೆಚ್ಚಿಗೆನೆ ಆಯ್ತು ಅಂತಾನೆ ಹೇಳ್ಬೋದು. ಪರವಾಗಿಲ್ಲ, ಮಧ್ಯಾಹ್ನಕ್ಕೆಲ್ಲ ಊಟ ಮಾಡ್ತೀವಿ. ನಮ್ಮ ಯಜಮಾನ್ರು ಏನಾದ್ರು ಊಟಕ್ಕೆ ಬಂದ್ರೆ ಅವ್ರು ಊಟ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಮಾಡಿದೀನಿ. ಮತ್ತೆ ಸಂಜೆಗೆ ಬಿಸಿ ಮುದ್ದೆ ಮಾಡೋ ಟೈಮಿಗೆ ಅದನ್ನೇ ಎಲ್ಲ ಮುತ್ತು ಸಣ್ಣ ಪೀಸ್ ತರ ಮಾಡಾಕಿ ಮತ್ತೆ ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಹಿಟ್ಟು ಹಾಕಿ ಮಾಡಿದ್ರೆ ಬಿಸಿ ಮುದ್ದೆ ರೆಡಿ ಆಗುತ್ತೆ ಸ್ನೇಹಿತರೆ. ಆಗುನು ಮಾಡ್ಬೋದು, ಏನ್ ಚಿಂತೆ ಏನ್ ಮಾಡ್ಬೇಕಾಗಿಲ್ಲ. ಒಟ್ಟಾರೆ ಯಾವ್ದನ್ನು ವೇಸ್ಟ್ ಮಾಡಿ ಎಸೆಯೋದಂತೂ ಬೇಡ ಸ್ನೇಹಿತರೆ. ಅದನ್ನ ಯಾವ ರೀತಿ ಮತ್ತೆ ಮರುಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮಲ್ಲಿ ನಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಗ ಬಿಸಿ ಬಿಸಿ ರಾಗಿ ಮುದ್ದೆನು ರೆಡಿ ಆಯ್ತು. ಈಗ ಚಿಕ್ಕ ಉರಿ ಇಟ್ಕೊಂಡಿರ್ತೀವಲ್ವಾ, ಸಣ್ಣ ಉರಿಯಲ್ಲೇನೆ, ಸ್ಟವ್ ಇನ್ನ ಆಫ್ ಮಾಡಿಲ್ಲ ಸ್ನೇಹಿತರೆ. ಎಲ್ಲ ಮುದ್ದೆ ಎಲ್ಲ ಬಿಸಿ ಆಗಿದೆ. ಒಂಚೂರು ಅದಕ್ಕೆ ಉಪ್ಪನ್ನು ಸೇರಿಸಿದೀನಿ ಸ್ನೇಹಿತರೆ. ಉಪ್ಪು ಸೇರಿಸೋದ್ರಿಂದ ಹಾಗೇನೆ ಅಡಿಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಉಪ್ಪು ಸೇರಿಸೋದ್ರಿಂದ ಏನಂದ್ರೆ ಒಂದು ರುಚಿ ಚೆನ್ನಾಗ್ ಬರುತ್ತೆ. ಹಾಗೇನೆ ಮಕ್ಳಿಗೆಲ್ಲ ಕೊಡ್ತಾ ಇದ್ರೆ ಸ್ನೇಹಿತರೆ, ಹಾಗೆ ಕೈಯಲ್ಲಿ ಹಿಡ್ಕೊಂಡು ತಿಂತಾ ಇದ್ರೆ ಕಮ್ಮಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನ್ಗೆ ಅದೇ ನೆನಪು ಬರ್ತಾ ಇರುತ್ತೆ. ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ರು ಅಂದ್ರೆ ನಾನು ಒಂದ್ ಕಡ್ಡಿ ಹಿಡ್ಕೊಂಡ್ಬಿಟ್ಟು ನಿಂತ್ಕೊಳ್ತಿದ್ದೆ ಸ್ನೇಹಿತರೆ. ಏನಕ್ಕಂದ್ರೆ ಆ ಈ ಕಟ್ಟಿಗೆಯಲ್ಲಿ ಇರುತ್ತಲ್ವಾ, ಕಟ್ಟಿಗೆಯಲ್ಲಿ ಇರುವಂತ ಮುದ್ದೆ ಹಾಗೆ ತೆಕ್ಕೊಡ್ಬೇಕು ಸ್ನೇಹಿತರೆ. ಪಾತ್ರೆ ಒಳಗಡೆ ಇರೋದಲ್ಲ. ಆ ಕಟ್ಟಿಗೆಗೆ ಮೆತ್ಕೊಂಡಿದೆ ನೋಡಿ ಅದು ಮುದ್ದೆ, ಅದನ್ನ ತೆಗೆದು ಬಿಟ್ಟು ಹಾಗೇನೆ ಬಿಸಿದ್ ಮಕ್ಳಿಗೆ ಲಾಲಿಪಾಪ್ ಎಲ್ಲ ಅಂತಾರಲ್ವ, ಆ ತರ ಮಾಡ್ಬಿಟ್ಟು ಕೊಟ್ರೆ ಸ್ನೇಹಿತರೆ ಎಷ್ಟು ರುಚಿಯಾಗಿರುತ್ತೆ. ಅದನ್ನ ನಾವಂತೂ ತಟ್ಟೆಲಿ ಇಟ್ಕೊಂಡು ಊಟ ಮಾಡ್ತಿದ್ದೆ ಕಡಿಮೆ ಅಂತಾನೆ ಹೇಳ್ಬೋದು. ಚಿಕ್ಕ ಮಕ್ಳಲ್ಲಿ ನಮಗೆಲ್ಲ ಬೇರೆ ತಿಂಡಿಗಳೆಲ್ಲ ಏನಿಲ್ಲ ಸ್ನೇಹಿತರೆ, ಇದೇ ರಾಗಿ ಮುದ್ದೆ, ಇದೇ ಊಟ. ಹಾಗಾಗಿ ಅದಕ್ಕೋಸ್ಕರನೇ ಕಾಯ್ತಾ ಇರ್ತಿದ್ವಿ. ನಮ್ಮಮ್ಮ ಒಂದ್ 2 ಮುಷ್ಟಿ ಅಷ್ಟು ಕೊಟ್ಬಿಟ್ರೆ ತಿಂದ್ಬಿಟ್ಟು ಸುಮ್ನೆ ಇರ್ತಾ ಇದ್ದ ಅಂತಾನೆ ಹೇಳ್ಬೋದು. ಆ ನನ್ ಮಕ್ಳಿಗೂನು ಅದೇ ರೀತಿಯಾಗೇನೆ ನಾನು ಮುದ್ದೆ ಊಟ ಮಾಡೋದನ್ನ ಕಲ್ಸಿರೋದು ಸ್ನೇಹಿತರೆ. ಹಾಗಾಗಿ ನಿಮ್ ಮಕ್ಳಿಗೆ ಯಾರಿಗಾದ್ರೂ ಮುದ್ದೆ ಊಟ ಮಾಡೋದು ಕಲಿಸ್ಬೇಕು ನಾವು ಅಂತ ಅಂದ್ರೆ ಚಿಕ್ಕ ಮಕ್ಳಿಂದಾನೆ ಸ್ನೇಹಿತರೆ. ಸಣ್ಣ ಏನಂದ್ರೆ 1 ವರ್ಷದ ಮಕ್ಳುಗಳಾಗ್ತಾರಲ್ವಾ, ಆ ಟೈಮಲ್ಲೇ ನಾವು ಊಟ ಮಾಡೋ ಟೈಮಿಗೆ ಚಿಕ್ಕ ಚಿಕ್ಕದ್ ಅವ್ರಿಗೆ ಮಾಡಿ ಕೈಯಲ್ಲಿ ಕೊಡ್ತಾ ಇರಿ. ಹಾಗೇನೆ ತಟ್ಟೆ ಎರ್ಗಿರುತ್ತಲ್ವಾ, ಅದಕ್ಕೆಲ್ಲ ಚಿಕ್ಕ ಚಿಕ್ಕ ತುತ್ತುಗಳನ್ನ ಇದನ್ ಮಾಡ್ಕೊಡ್ತಾ ಇರಿ. ಖಂಡಿತವಾಗ್ಲು ಊಟ ಮಾಡ್ತಾರೆ. ಹಾಗೇನೆ ಹೆಚ್ಚಿಗೆ ಜನ ಇತ್ತು ಅಂತಂದ್ರೆ ಎಲ್ಲಾರು ಊಟ ಮಾಡ್ತಿರ್ತಾರಲ್ವಾ, ಎಲ್ಲಾರ್ ಜೊತೆನೂ ಊಟ ಮಾಡೋದಕ್ಕೆ ಬಿಡಿ ಸ್ನೇಹಿತರೆ. ಮಕ್ಳವಾಗ ಖಂಡಿತವಾಗ್ಲೂನು ಊಟ ಮಾಡೋದನ್ನ ಕಲಿತಾರೆ. ನಾವ್ ತಿನ್ಸಕ್ ಹೋದ್ವಿ ಅಂದ್ರೆ ಅದ್ ಅವ್ರಿಗೆ ಅದೇ ಅಭ್ಯಾಸ ಆಗಿ ಮುಂದೆನೂ ದೊಡ್ಡವರಾದ್ಮೇಲೂನು ಅದೇ ರೂಢಿ ಬೀಳುತ್ತೆ ಸ್ನೇಹಿತರೆ. ಅವ್ರು ಚೆನ್ನಾಗ್ ಅವ್ರಷ್ಟಕ್ಕೆ ಅವ್ರು ಊಟ ಮಾಡ್ಬೇಕಂದ್ರೆ ಈ ಟ್ರಿಕ್ಸ್ ಎಲ್ಲ ಫಾಲೋ ಮಾಡಿ ಸ್ನೇಹಿತರೆ. ಖಂಡಿತವಾಗ್ಲೂನು ನಿಮ್ ಮಕ್ಳನ್ನು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ನೀವು ಖುಷಿಯಾಗಿರ್ಬೋದು ಸ್ನೇಹಿತರೆ. ನನ್ ಮಕ್ಳು ಅಷ್ಟೇನೆ. ನಾನ್ ಯಾವ ರೀತಿ ನಮ್ಮಮ್ಮ ಮುದ್ದೆ ಉಂಡ್ಗಟ್ಟೋಗಿ ನಿಂತ್ಕೊಳ್ತಿದ್ನ, ನನ್ ಮಕ್ಳನ್ನು ನಾನು ಮುದ್ದೆ ಮಾಡೋ ಟೈಮಿಗೆ ನಿಂತು ಬಿಡ್ತಾ ಇದ್ರು. ಅಂದ್ರ ಇಲ್ಲೆಲ್ಲ ಕಡ್ಡಿ ಎಲ್ಲ ನಮ್ಮನೇಲಿ ಹಂಚಿ ಕಡ್ಡಿ ಎಲ್ಲ ನಾವು ತಂದು ಇಟ್ಕೊಳ್ತೀನಿ ಊರಿಂದ ನಾನು. ಆದ್ರೂನು ಒಂದೊಂದ್ಸಲ ಕಡ್ಡಿ ತೊಗೊಳ್ತಿದ್ರು. ಇಲ್ಲ ಅಂದ್ರೆ ಇದು ಚಮಚ ಎಲ್ಲ ಸ್ಪೂನ್ ಬರುತ್ತಲ್ವಾ, ಅದನ್ನೆಲ್ಲ ನಿಂತು ಬಿಡ್ತಿದ್ರು. ಅದಕ್ಕೆ ಒಂದು ನನ್ನ ಕೈಯಲ್ಲಿ ಒಂದು ಮಿತಿಕೆ ಅಂತಾರಲ್ವಾ, ಅಷ್ಟನ್ನ ತೆಗೆದ್ಬಿಟ್ಟು ಬಿಸಿ ಬಿಸಿದ ಹಾಗೆ ಸ್ವಲ್ಪ ಕೊಟ್ಬಿಟ್ಟೆ ಅಂದ್ರೆ ಸ್ನೇಹಿತರೆ ಎಷ್ಟು ಚೆನ್ನಾಗ್ ತಿಂತಾ ಇದ್ರು. ಯಾಕೆಂದ್ರೆ ನನ್ಗೆ ಇನ್ನೊಂದೇನ್ ನೆನ್ಪು ಬರುತ್ತೆ ಅಂದ್ರೆ ಸ್ನೇಹಿತರೆ,
ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ ಸ್ನೇಹಿತರೆ. ಸ್ವಲ್ಪ ಮಾಡಬೇಕಾದ್ರೂ ಹೆಚ್ಚಿಗೆನೇ ಆಯಿತು, ಪರವಾಗಿಲ್ಲ, ಊಟ ಮಾಡ್ತೀವಿ, ಅದೇನು ಇದನ್ನು ಮಾಡೋದಿಲ್ಲ. ಇವೆರಡು ಪುಟಾಣಿ ಮುದ್ದೆಗಳು, 2 ದೊಡ್ಡ ಮುದ್ದೆಗಳು ಸ್ನೇಹಿತರೆ. ನಾನು ಇವತ್ತೇನು ಮುದ್ದೆ ದಪ್ಪ ದಪ್ಪ ಕಟ್ಟಕ್ಕೆ ಹೋಗಿಲ್ಲ, ನಿಮಗೆ ಅನ್ನಿಸ್ತಾ ಇದೆ ವಿಡಿಯೋದಲ್ಲಿ, ಆದರೆ ದೊಡ್ಡದು ಮಾಡಿಲ್ಲ. ಇಷ್ಟೇ, ಅದು ಫಸ್ಟ್ಗೆ ಕಟ್ಟಿದಲ್ಲ, ತೆಳುವಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಇದು ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಈ ರೀತಿಯಾಗಿದ್ದರೆ ಕರೆಕ್ಟಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಸ್ನೇಹಿತರೆ, ಅದರ ಜೊತೆಗೆ ಬಿಸಿ ಬಿಸಿಯಾಗಿರುವಂಥ ಮೊಳಕೆ ಹುರುಳಿಕಾಳು ಸಾಂಬಾರು, ಬಿಸಿ ಬಿಸಿಯಾಗಿರುವಂಥ ಸಾಂಬಾರು ಸ್ನೇಹಿತರೆ. ನೋಡಿ, ಬಿಸಿ ಬಿಸಿಯಾಗಿದೆ ಸ್ನೇಹಿತರೆ, ಹೊಗೆ ಬರ್ತಾ ಇದೆ. ಇದ್ರ ಜೊತೆಗೆ ಸ್ನೇಹಿತರೆ ಬೇಕಂದರೆ ಉಪ್ಪಿನಕಾಯಿ ಅಥವಾ ಏನಾದರೂ ಉಳ್ಳಾಗಡ್ಡೆ ಬೇಕಂದರೆ ಹಾಕ್ಕೊಳ್ಬೋದು. ನನಗೇನು ಬೇಕಾಗಿಲ್ಲ ಸ್ನೇಹಿತರೆ, ಬಿಸಿ ಬಿಸಿಯಾಗಿದೆ. ಹೀಗೇ ಊಟ ಮಾಡಬೇಕು, ಬನ್ನಿರಿ ಎಲ್ಲ ಊಟ ಮಾಡೋಣ ಸ್ನೇಹಿತರೆ. ಬಿಸಿ ಬಿಸಿಯಾಗಿದೆ ಸ್ನೇಹಿತರೆ, ಮುದ್ದೆನೂ ಬಿಸಿ, ಸಾಂಬಾರು ಬಿಸಿ. ಊಟ ಮಾಡಿ ಮುಂದಿನ ಕೆಲಸ ಮಾಡ್ಕೊಳ್ಳುವಂಥದ್ದು. ನಿಮಗೂ ಸ್ನೇಹಿತರೆ ಒಂದಿನ ಈ ಥರ ಮಾಡಿ ಸ್ನೇಹಿತರೆ, ನಿಮಗೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಕಷ್ಟಪಡಬೇಕಷ್ಟೇ, ಅಂದರೆ ಕಲ್ಲಲ್ಲಿ ಎಲ್ಲ ಖಾರ ರುಬ್ಬಿ ಎಲ್ಲ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದ್ರೇ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಬಾಯ್ ಬಾಯ್.